ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಮುತ್ತಿರುವುದೆಂದು ಭೂಮಿಯನ್ ಒಂದು ದುರ್ದೈವ, ಮುತ್ತಿರುವುದೆಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನ್, ಸುತ್ತಿಪ್ಪುದು ತಲೆಯನ್, ಅನುದಿನದ ಲೋಕವಾರ್ತೆ, ಅನುದಿನದ ಲೋಕವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಬಹಳ ಗಂಭೀರವಾದಂಥ ವಿಚಾರ ಇಲ್ಲಿ ಇದಿದೆ. ಇದು ಬಹಳ ಇವತ್ತಿನ ದಿನಕ್ಕೂ ಕೂಡ ಬಹಳ ಪ್ರಸ್ತುತ ಅನಿಸುತ್ತೆ. ಅದಕ್ಕೆ ಮುಂದಿನ ಪದ್ಯವನ್ನು ಕೂಡ ನಾವು ಈಗಲೇ ಹೇಳಿಬಿಡೋಣ. ಮಾನವರೋ ದಾನವರೋ, ಮಾನವರೋ ದಾನವರೋ, ಭೂಮಾತೆಯನ್ನು ತಣಿಸೆ, ಭೂಮಾತೆಯನ್ನು ತಣಿಸೆ, ಶೋಣಿತವನ್ ಎರೆಯುವರು, ಶೋಣಿತವನ್ ಎರೆಯುವರು, ಬಾಷ್ಪ ಸಲುವುದಿರೆ, ಬಾಷ್ಪ ಸಲುವುದಿರೆ, ಏನು ಹಗೆ ಏನು ಧಗೆ, ಏನು ಹಗೆ ಏನು ದಗೆ, ಏನು ಹೊಗೆ ಈ ಧರಣಿ, ಏನು ಹೊಗೆ ಈ ಧರಣಿ, ಸೈನಿಕನ ಕಟ್ಟೆಯೇಂ ಮಂಕುತಿಮ್ಮ, ಸೈನಿಕನ ಕಟ್ಟೆಯಿಂ ಮಂಕುತಿಮ್ಮ. ಈ ಎರಡು ಪದ್ಯಗಳು ನನಗನ್ಸುತ್ತೆ ಇವತ್ತಿನ ದಿನಕ್ಕೆ ಬಹಳ ಪ್ರಸ್ತುತವಾದಂಥ ಪದ್ಯಗಳು ಅಂತ. ನಾವು ಆಗಲೇ ಒಂದು ಸರ್ತಿ ಪ್ರಸ್ತಾಪ ಮಾಡಿದ್ವಿ. ಇವತ್ತಿನ ದಿನ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆಗುಹೋಗುಗಳನ್ನು ನಾವು ನೋಡಿದಾಗ ಒಟ್ಟು ಒಂದು ಕಡೆ ಎಲ್ಲೋ ಇತ್ತೀಚೆಗೆ ಆದಂಥ ಗಣನೆಯ ಪ್ರಕಾರ ಅಂದಾಜು 40ಕ್ಕೂ ಹೆಚ್ಚು ಯುದ್ಧ ಅಥವಾ ಯುದ್ಧ ರೀತಿಯ ವೈಷಮ್ಯಗಳು ಇವತ್ತಿನ ದಿವಸ ಜರುಗ್ತಾ ಇದೆಯಂತೆ. ದೇಶಗಳ ಬಗ್ಗೆ ಒಳಗೆ, ದೇಶದಲ್ಲೇ ಪ್ರದೇಶಗಳ ಒಳಗೆ ಆಗ್ತಾ ಇರುವಂತಹ ಈ ಕಲಹಗಳು 40ಕ್ಕೂ ಹೆಚ್ಚು ಕಲಹಗಳು ಇವತ್ತಿನ ದಿವಸ ನಡೀತಾ ಇದೆಯಂತೆ. ಈಗ ನಮ್ಗೆ ಹೆಚ್ಚಾಗಿ ನ್ಯೂಸಲ್ಲಿ ಕೇಳೋದು ನಾವೇನು, ಅಮೇರಿಕಾ ಅಲ್ಲೆಲ್ಲೋ ಬಾಂಬ್ ಹಾಕ್ಬಿಟ್ರಂತೆ, ಇಸ್ರೇಲ್ ಅವ್ರು ಬಾಂಬ್ ಹಾಕಿ ಇನ್ಯಾರನ್ನೋ ಸಾಯಿಸ್ಬಿಟ್ರಂತೆ, ರಷ್ಯಾ ಉಕ್ರೇನನ್ನು ಹಂಗೆ ಮಾಡಿಬಿಡ್ತಂತೆ, ಉಕ್ರೇನ್ ಅಲ್ಲೆಲ್ಲೋ ಇನ್ಯಾವುದನ್ನೋ ಬಾಂಬ್ ಹಾಕಿ ಉಡಾಯಿಸ್ಬಿಡ್ತಂತೆ, ಈಗ ಹಾರ್ಮುಜ್, ಸ್ಟ್ರೈಟ್ ಆಫ್ ಹಾರ್ಮುಜ್ ಅದು ಮುಚ್ಚಿಬಿಟ್ಟಿದಾರಂತೆ. ಇದನ್ನೇ ನಾವು ಕೇಳ್ತಾ ಇದ್ದೀವಿ. ಟಿ ವಿ ಹಾಕಿದ್ರು ಅದೇ ನ್ಯೂಸು, ನಾವು ಮೊಬೈಲಲ್ಲಿ ಯಾವುದಾದ್ರೂ ನ್ಯೂಸ್ ನೋಡೋಣಪ್ಪ ಅಂದರೆ ಬರೀ ಅದೇ ನ್ಯೂಸು, ವಾಟ್ಸಪ್ ತುಂಬ ಅಂಥದ್ದೇ ನ್ಯೂಸು. ಭಾಳ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಕಗ್ಗದ ರಚನೆಯಾದಂಥ ಸಂದರ್ಭ ಅಂದಾಜು 1930s 1940s ಆ ಸಮಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು. ನಮಗೆಲ್ಲ ನೆನಪಿರ್ಬೋದು, ಆಗಲೇ ವಿಶ್ವಯುದ್ಧಗಳು ನಡೀತಾ ಇದ್ದಂಥ ಕಾಲ. ಮೊದಲನೇ ವಿಶ್ವಯುದ್ಧ ಮುಗಿದಿತ್ತು. 1939ರಿಂದ ಎರಡನೇ ವಿಶ್ವಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಅದು ಪ್ರಾರಂಭ ಆಗಿ ಎಲ್ಲ ಕಡೆ ಕ್ಷೋಭೆ, ಎಲ್ಲ ಕಡೆ ಗಲಾಟೆ. ಅದಷ್ಟೇ ಅಲ್ಲದೆ ಆಗಲೂ ಕೂಡ ಈಗಕ್ಕಿಂತ ಬಹುಶಃ ಹೆಚ್ಚಿನದ್ದೇ ಇತ್ತೋ ಏನೋ ದೇಶಗಳ ನಡುವಿನ ಗಲಾಟೆಗಳು, ದೇಶದೊಳಗೆ ಸಮುದಾಯಗಳ ಮತ್ತು ಆವಾಗ ರಾಜರಿರ್ತಿದ್ರು, ರಾಜ ಮನೆತನಗಳ ಅಥವಾ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿರುದ್ಧ. ಸೊ ಹೀಗೆ ಅನೇಕ ಯುದ್ಧಗಳು ಬಹುಶಃ ನಡೀತಾ ಇತ್ತು ಅನಿಸುತ್ತೆ. ಅದರ ಪ್ರಭಾವ ಡಿ ವಿ ಜಿಯವ್ರ ಮನಸ್ಸು ಮೇಲೂ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೇ ಡಿ ವಿ ಜಿಯವರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಭೂಮಿಯನ್ನು ಒಂದು ರೀತಿಯ ದುರ್ದೈವವೇ ಮುತ್ಕೊಂಡ್ಬಿಟ್ಟಿದೆಯೇನೋ ಅಂತ ಅನಿಸ್ತಾ ಇದೆ. ಈ ನಕಾರಾತ್ಮಕವಾದಂಥ ಭಾವನೆ ನಮಗೆಲ್ಲ ಬರೋದು ಸಹಜ. ಸುಮಾರು ಸರ್ತಿ ಆ ಥರ ಅನಿಸುತ್ತೆ. ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ. ಮೃತ್ಯು ದೇವತೆಗೆ ಖುಷಿ ಯಾವಾಗ? ಜಾಸ್ತಿ ಜನ ಸತ್ತಾಗ. ಎಲ್ಲ ಕಡೆ ಸಾವು ನೋವು ಅಂದಾಗ ಮೃತ್ಯು ದೇವತೆಗೆ ಖುಷಿಯಂತೆ. ಸೊ ಹಾಗೆ
ಇವತ್ತಿನ ದಿನ ನಾವು ಪ್ರಪಂಚ ನೋಡಿದರೆ ನಮ್ಗೆ ಅನ್ನಿಸ್ತಾ ಇದೆ ಮೃತ್ಯುದೇವತೆ ಖುಷಿಯಾಗಿ ನರ್ತನ ಮಾಡ್ತಾ ಇರೋ ರೀತಿಯಲ್ಲಿದೆಯೇನೋ ಅಂತ. ಸುತ್ತಿಪುದು ತಲೆಯನ್ ಅನುದಿನದ ಲೋಕವಾರ್ತೆ, ನಿತ್ಯ ಬರೋ ವಾರ್ತೆ ಇದೆ. ನಾವು ಈಗ ತಾನೇ ಮಾತಾಡಿದ್ವಿ, ಟ್ರಂಪ್ ಹಂಗೆ ಮಾಡಿಬಿಟ್ರಂತೆ, ನೆತಾನ್ಯಾಹು ಹಿಂಗೆ ಮಾಡಿಬಿಟ್ರಂತೆ, ಅಯ್ಯಯ್ಯೋ ಅವ್ರು ಇನ್ನೇನೋ ಮಾಡಿಬಿಟ್ರಂತೆ. ಸೊ ಇಂಥ ವಾರ್ತೆಗಳೇ ನಮಗೆ ಬರುತ್ತೆ. ಅದೆಂಥ ಏನು ಪರಿಣಾಮ ಅಂದರೆ ನಮ್ಮ ತಲೆನ ಸುತ್ತಿಸುತ್ತಂತೆ, ಅದು ನಮ್ಮನ್ನು ಸ್ಥಿಮಿತದಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಎತ್ತಲಿದಕ್ಕೆ ಎಲ್ಲ ಕಡೆ ಮಂಕುತಿಮ್ಮ. ಹಾಗೆ ಮುಂದೆ ಹೇಳ್ತಾರೆ, ಶೋಣಿತ ಅಂದರೆ ರಕ್ತ, ಬಾಷ್ಪ ಅಂದರೆ ಕಣ್ಣೀರು. ನಾವು ಕೇಳಿದ್ದೀವಿ ಆನಂದ ಬಾಷ್ಪ ಅಂತಂದರೆ ನಮ್ಗೆ ಸಂತೋಷ ಆದಾಗ ಕಣ್ಣಿಂದ ನೀರು ಸುರಿಯುತ್ತೆ, ಸಂತೋಷದ ನೀರದು. ಒಟ್ಟಲ್ಲಿ ಕಣ್ಣಿನಿಂದ ನೀರು ಬರಬೇಕು. ಆದರೆ ಡಿ ವಿ ಜಿಯವರು ಹೇಳ್ತಾರೆ, ಇವತ್ತಿನ ದಿವಸ ಕಣ್ಣಲ್ಲಿ ನೀರು ಬರೋದ್ರ ಬದಲು ರಕ್ತ ಬರ್ತಿದೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲ ಕಡೆ ವೈಷಮ್ಯ ತುಂಬಿಬಿಟ್ಟಿದೆಯಲ್ಲ. ಯಾಕೆ ಇಷ್ಟೆಲ್ಲ ಹಾಗೆ, ಯಾಕೆ ಇಷ್ಟು ವೈಷಮ್ಯ, ಯಾಕೆ ಇಷ್ಟು ಉರಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ? ಇದರ ಒಂದು ಪರಿಣಾಮವಾಗಿ ಯಾಕೆ ಇಷ್ಟೆಲ್ಲ ಹೊಗೆ ತುಂಬಿಕೊಂಡಿದೆ ಎಲ್ಲ ಕಡೆ ಪ್ರಪಂಚದಲ್ಲಿ? ಈ ಪ್ರಪಂಚನೇ ಸೈನಿಕನ ಕಟ್ಟೆ. ಸೈನಿಕನ ಧರ್ಮ ಏನು? ಯುದ್ಧ ಮಾಡುವಂಥದ್ದು. ಸೊ ಬರೀ ಸೈನಿಕನ ಕಟ್ಟೆ ಆಗೋಯ್ತಾ? ಮನುಷ್ಯರಾಗಿ ಜೀವನ ಮಾಡುವಂಥದ್ದನ್ನು ಬಿಟ್ಟು ದಾನವರಾಗಿ ಜೀವನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದಾರಾ? ಈ ಭೂಮಿ ತಾಯಿಯ ಬಾಯಾರಿಕೆಯನ್ನು ತಣಿಸೋದಕ್ಕೆ ನೀರು ಕೊಡಬೇಕಲ್ವಾ, ಅದ್ರ ಬದಲು ರಕ್ತ ಸುರಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಲ್ಲ, ಇದು ಬಹಳ ಬೇಸರದ ಸಂಗತಿ ಅಲ್ವಾ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.